9ನೇ ತರಗತಿಯ ಕನ್ನಡ ಪಾಠ 3 ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಇದರ ಲೇಖಕರು ಅಬ್ದುಲ್ ರಶೀದ್ ರವರು. ಪಾಠ ಪ್ರವೇಶ ನೋಡುವ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬರಹ ವಿಶಿಷ್ಟವಾದದ್ದು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಘಟನೆಗಳು, ವೈಚಾರಿಕತೆ, ವ್ಯಕ್ತಿಚಿತ್ರ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿರಿಸುವುದು ಅಂಕಣ ಬರಹದ ಉದ್ದೇಶವಾಗಿರುತ್ತದೆ. ಭಾವುಕ ಜೀವಿಗಳಾದ ಗಿರಿಜನರು ಪ್ರಕೃತಿಯ ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಸೆದುಕೊಂಡಿರುತ್ತಾರೆ. ತಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆಯೇ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ. ಪ್ರಾಣಿಗಳ ನಲಿವು ತಮ್ಮ ನಲಿವು ಎಂದು ಭಾವಿಸುತ್ತಾರೆ. ಅವುಗಳಿಗೆ ನೋವು ಉಂಟಾದರೆ ತಮಗೇ ನೋವಾಯಿತೆಂದು ಚಡಪಡಿಸುತ್ತಾರೆ. ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಜೇನು ಕುರುಬರ ತಾಯಿಯೊಬ್ಬಳು ಅನಾಥವಾಗಿದ್ದ ಆನೆ ಮರಿಯನ್ನು ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯ್ತನವನ್ನು ಕಾಣಬಹುದು. ಇಲ್ಲಿದೆ ಪಾಠ. ಸೊ ನಾನು ಪಾಠ ಅಂದ್ರೆ ತುಂಬಾ ವಿಡಿಯೋ ಲಾಂಗ್ ಆಗ್ತದೆ, ಪಾಠ ಓದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೃತಿಕಾರ ಪರಿಚಯ ಇದೆ, ಅಬ್ದುಲ್ ರಶೀದ್ ಅವರದ್ದು. ಇಲ್ಲಿ ಮುಖ್ಯವಾದುದೆಂದರೆ ಪ್ರಸ್ತುತ ಪಠ್ಯಭಾಗವನ್ನು ಇವರ ಕಾಲು ಚಕ್ರ ಕೃತಿಯಿಂದ ಆರಿಸಿದೆ. ಇದು ನೆನಪಿಡಿ. ಯಾವುದು ಪಾಠ? ಪ್ರಶ್ನೆ ಕೇಳಬಹುದು. ಏನಂದ್ರೆ, ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಇದನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಎಂದರೆ ಇದಕ್ಕೆ ಉತ್ತರ ಕಾಲು ಚಕ್ರ ಕೃತಿಯಿಂದ ಆರಿಸಿದೆ. ಸೊ ಇವರ ಬಗ್ಗೆ ಎಲ್ಲ ನೋಡಿ, ಎಲ್ಲ ಮಾಹಿತಿ ಎಲ್ಲ ಇಲ್ಲಿದೆ. ಇನ್ನು ಟಿಪ್ಪಣಿ. ಜೇನು ಕುರುಬರು ಅಂದ್ರೆ ಜೇನನ್ನು ಹುಡುಕುವ ಒಂದು ಜನಾಂಗ. ಇವರು ಕರ್ನಾಟಕದಲ್ಲಿ ನೆಲೆಗೊಂಡ ಪೂರ್ವಿಕರಲ್ಲಿ ಮೊದಲಿಗರಾಗಿದ್ದಾರೆ. ಇವರು ಕಾಡನ್ನೇ ನಂಬಿ ಕಾಡಲ್ಲಿಯೇ ಬದುಕುತ್ತಿರುವವರು. ಇವರಿಗೆ ಕಾಡನ್ನು ಬಿಟ್ಟು ನಾಡಿಗೆ ಬರಬೇಕು ಎಂಬ ಯೋಚನೆಯೇ ಇಲ್ಲ. ಮಲೆಮಹದೇಶ್ವರ ಇವರ ಕುಲದೇವರು. ಇಂದಿನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಕಾಡುಗಳಲ್ಲಿ ವಾಸಿಸುತ್ತಿದ್ದಾರೆ. ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಪುಣರು. ತುಂಬಾ ಜನ ಜೇನು ಕುರುಬರು ಮಾಹುತರಾಗಿ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಾಡಿನ ರಕ್ಷಣೆಗೆ ಕೆಲಸಕ್ಕೆ ಸೇರಿದ್ದಾರೆ. ಇನ್ನು ಅಭ್ಯಾಸ ಇದೆ ನೋಡಿ. ಉಮ್ಮಲಿಸು ಅಂದ್ರೆ ದುಃಖ ಹೆಚ್ಚಾಗು, ಚಿಮ್ಮು. ಘಡಸು ಅಂದ್ರೆ ಒರಟು, ಕೊಂಚ ಅಂದ್ರೆ ಸ್ವಲ್ಪ, ತುಸು ಅಲ್ಪ. ತಾಯ್ತನ ತಾಯಿಯ ಪ್ರೀತಿ, ಮಾತೃತ್ವ. ತುರುಬು ಅಂದ್ರೆ ತಲೆ ಕೂದಲಿನ ಗಂಟು, ಮುಡಿ. ಪುತ್ರ ಮಗ, ಸುತ, ತನಯ, ಕುಮಾರ. 4 ಕರ್ತವ್ಯ ಪುತ್ರ ಅಂದ್ರೆ. ಇನ್ನು ಮರುಗಿಸು ಅಂದ್ರೆ ಕನಿಕರ ಪಡು, ಮನಸ್ಸು ಕರಗು. ವ್ರಣ ಅಂದ್ರೆ ಹುಣ್ಣು, ಗಾಯ. ಸೆಳಕು, ಇಲಿ, ಜಗ್ಗು. ಅದರ ಅರ್ಥ ಹಂಡೆ, ನೀರು ತುಂಬುವ ದೊಡ್ಡ ಪಾತ್ರೆ. ಹಾಡಿಗೆ ಅಂದ್ರೆ ಹಳ್ಳಿಗೆ, ಗ್ರಾಮಕ್ಕೆ. ಒಡಲು ಅಂದ್ರೆ ದೇಹ, ಶರೀರ. ಕಕ್ಕ ಅಂದ್ರೆ ಆನೆಯ ಲದ್ದಿ, ಕಕ್ಕಾಸು, ಪಾಯಕಾನೆ. ಗೀಳಿದು ಅಂದ್ರೆ ಆನೆಯ ಒಂದು ಕೂಗು. ತೀರಿ ಹೋಗು ಅಂದ್ರೆ ಸಾಯುವುದು, ಮರಣ ಹೊಂದು. ಪಟ್ಟದಾನೆ ಅಂದ್ರೆ ರಾಜನ ಸಿಂಹಾಸನ ಹೊರುವ ಆನೆ. ಪ್ಲಾಂಟರ್ ಅಂದ್ರೆ ತೋಟದ ಒಡೆಯ. ಮಾವುತ ಆನೆ ನಡೆಸುವವ, ಆನೆ ಪಳಗಿಸುವವ. ಸುಪರ್ದಿ ಅಂದ್ರೆ ಜವಾಬ್ದಾರಿ. ಸೋಂಕು ಅಂದ್ರೆ ಒಂದು ಅಂಟು ರೋಗ. ಹರಕೆ ಬೇಡಿಕೊಳ್ಳುವಿಕೆ, ಮುಡುಪು ಅಥವಾ ಸಂಕಲ್ಪ. ಹುಡಿ ಅಂದ್ರೆ ಮಣ್ಣು. ಇನ್ನು ಪ್ರಶ್ನೆಗಳಿವೆ ನೋಡಿ. ಬಿಟ್ಟ ಸ್ಥಳವನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದದನ್ನು ಆಯ್ದು ತುಂಬಿರಿ. ಎಷ್ಟಿದೆ? 1 2 3 4 5 ಇದೆ. 5 ಬಿಟ್ಟ ಸ್ಥಳ ಕ್ವಶನ್ ಇದೆ.
ಇನ್ನು ಒಂದು ವಾಕ್ಯಗಳಿಗೆ ಉತ್ತರಿಸಿ ಅಂತ ಇಲ್ಲಿ 5, 6, 7 ಇದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳು ಉತ್ತರಿಸಿ ಅಂತ 3 ಪ್ರಶ್ನೆಗಳಿವೆ. 4 ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳು ಉತ್ತರಿಸಿ ಅಂತ 2 ಪ್ರಶ್ನೆಗಳಿವೆ. ಸೊ ಸಂದರ್ಭದೊಡನೆ ವಿವರಿಸಿ ಅಂತ 4 ಇದೆ ನೋಡಿ. ಭಾಷಾಭ್ಯಾಸ, ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ಆನೆ, ಪುತ್ರ, ಕಾಡು, ತಾಯಿ. ಸೊ ಇನ್ನು ಬೇರೆ ನೋಡು, ಕೆಳಗಿನ ಪದಗಳಿಗೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂದ್ರೆ ಸುಪರ್ದಿ, ಉಮ್ಮಳಿಸು, ಹರಕೆ, ತಾಯ್ತನ. ಇನ್ನು ಕೆಳಗಿನ ಪದಾರ್ಥಗಳಿಗೆ ವಿರೋಧಾರ್ಥಕವನ್ನು ಬರೆಯಿರಿ ಅಂತಿದೆ. ಕಷ್ಟ, ಕೆಟ್ಟವ, ದುಃಖ, ಸಹಜ, ಹಗಲು, ವಿಧೇಯ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ತಿಳಿಸಿ ಅಂತಿದೆ. ಕೆಳಗಿನ ಅನ್ಯ ದೇಶೀಯ ಪದಗಳಿಗೆ ಕನ್ನಡದ ಸಮಾನಾಂತರ ಪದಗಳನ್ನು ಬರೆಯಿರಿ. ಶರಟು, ಸಾಹೇಬ, ಹಾಸ್ಟೆಲ್, ಪ್ಲಾಂಟರ್, ಕರೆಂಟ್, ಫಾರೆಸ್ಟ್. ಸೊ ಕರೆಂಟ್ ಅಂದ್ರೆ ವಿದ್ಯುತ್ ಅಂತ, ಫಾರೆಸ್ಟ್ ಅಂದ್ರೆ ಕಾಡು. ಇನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಶುಚಿ, ಮನುಷ್ಯ, ಸ್ನಾನ, ಸೌದೆ. ಈ ತರ ಇದೆ ನೋಡಿ. ಕೆಳಗಿನ ನೀಡಿರುವ ಪದಗಳಲ್ಲಿರುವ ದ್ವಿರುಕ್ತಿ ಹಾಗೂ ಜೋಡು ನುಡಿಗಳನ್ನು ವಿಂಗಡಿಸಿ ಬರೆಯಿರಿ. ಉಂಡು, ಉಂಡು, ಸೋಂಕು, ಗೀಂಕು, ಹಿಡಿ, ಹಿಡಿ, ಆಡಿ, ಆಡಿ. ಸೊ ಈ ತರ ಇದೆ. ಸೈದ್ಧಾಂತಿಕ ವ್ಯಾಕರಣ ಇವೆ ನೋಡಿ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಈ ತರ ಇದೆ. ಸೊ ವಿಶೇಷಣ, ವಿಶೇಷ, ಸಿಹಿ, ಹಣ್ಣು, ದೊಡ್ಡ ನದಿ, ಒಳ್ಳೆ ಹುಡುಗಿ ಈ ತರ ಇದೆ. ಇನ್ನು ಸಂಖ್ಯಾವಾಚಕ, ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು. ಉದಾಹರಣೆ 1, 2, 3, 10,000, ಲಕ್ಷ, ಕೋಟಿ ಇತ್ಯಾದಿ. ಸಂಖ್ಯೆಯ ವಾಚಕ ಅಂದ್ರೆ 2 ಸಂಖ್ಯಾವಾಚಕ. ಸಂಖ್ಯೆಯ ವಾಚಕ ಅಂದ್ರೆ 2, 2ನೇ, 3, 3, 3ನೇ, 3ರಿಂದ 5, 5, 5ನೇ ಈ ತರ ಇದೆ. ಭಾವನಾಮ, ಬಿಳಿಯದರ ಭಾವ ಬಿಳುಪು, ಆಡುವುದರ ಭಾವ ಆಟ ಆ ತರ ಇದೆ. ಪರಿಮಾಣ ವಾಚಕ ಅಂದ್ರೆ ಗಾತ್ರ, ಅಳತೆ ಈ ತರ ಇದೆ. ಪರಿಮಾಣ ಹಲವು, ಕೆಲವು, ಗಾತ್ರ ಅಷ್ಟು ಇಷ್ಟು, ಅಳತೆ ಅಷ್ಟು ಇಷ್ಟು, ಅಷ್ಟು ದೂರ, ಇಷ್ಟು ಪುಸ್ತಕಗಳು ಈ ತರ ಇದೆ. ಪ್ರಕಾರ ವಾಚಕ ಇವೆ ನೋಡಿ. ಅಂದ್ರೆ ಅಂತ, ಅಂತದ್ದು, ಅಂತಹದು, ಇಂಥ, ಇಂಥದ್ದು, ಇಂತಹದು ಈ ತರ. ದಿಗ್ವಾಚಕಗಳು ಅಂದ್ರೆ ದಿಕ್ಕುಗಳನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು. ಉದಾಹರಣೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ವಾಯು, ನೈಋತ್ಯ ಇತ್ಯಾದಿ. ಸರ್ವನಾಮ, ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು. ಉದಾಹರಣೆಗೆ ಅವನು, ಅವಳು, ಅದು, ಇದು, ಅವರು, ಇವರು ಇವುಗಳಿಂದ. ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಮತ್ತು ಪ್ರಶ್ನಾರ್ಥಕ ಸರ್ವನಾಮ ಎಂದು 3 ಭಾಗಗಳಿಗೆ ವಿಂಗಡಿಸಬಹುದಾಗಿದೆ. ಇಲ್ಲಿದೆ ನೋಡಿ. ಒಂದು ಪುರುಷಾರ್ಥಕ ಸರ್ವನಾಮ, ಉತ್ತಮ ಪುರುಷ, ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮವನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ. ಉದಾಹರಣೆ ನಾನು, ನಾವು. ಮಧ್ಯಮ ಪುರುಷ, ಪ್ರಥಮ ಪುರುಷ ನೋಡಿ ಈ ತರ ಇವೆ. ಆತ್ಮಾರ್ಥಕ ಸರ್ವನಾಮ ಅಂದರೆ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುವರು. ಉದಾಹರಣೆಗೆ ಇವು ಸಾಮಾನ್ಯವಾಗಿ ಪ್ರಥಮ ಮತ್ತು ಮಧ್ಯಮ ಪುರುಷ ಅರ್ಥವನ್ನು ನೀಡುತ್ತವೆ. ಉದಾಹರಣೆಗೆ ತಾನು, ತಾವು, ತನ್ನ, ತಮ್ಮ. ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲಾ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತಾರೆ. ಉದಾಹರಣೆಗೆ ಯಾವು, ಯಾವುದು, ಯಾರು, ಯಾತರದು, ಯಾವುದು. ಸೊ ಚಟುವಟಿಕೆಗಳು, ತಾಯ್ತನ ವಿಷಯದ ಮೇಲೆ ಲೇಖನ ಬರೆದು ತರಗತಿಯಲ್ಲಿ ಓದಿರಿ. ಕಾಡು ಜನರ ಜೀವನ ಹಾಗೂ ಪ್ರಾಣಿಗಳೊಂದಿಗೆ ಅವರ ಒಡನಾಟವನ್ನು ಕೇಳಿ ತಿಳಿಯಿರಿ. ಪತ್ರಿಕೆಗಳಲ್ಲಿ ಬರುವ ಅಂಕಣ ಬರಹಗಳನ್ನು ಓದಿರಿ ಮತ್ತು ಸಂಗ್ರಹಿಸಿರಿ.